ರಾಷ್ಟ್ರೀಯ ರಾಜಕೀಯ ಅಂಗಳದಲ್ಲಿ ಇದೀಗ ಖಾಸಗೀಕರಣ ಈ ಪದ ಹಾಗೆ ಇದರ ಸುತ್ತಲಿನ ಚರ್ಚೆ ಮಾರ್ಧನಿಸಿದೆ. ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗಿ ಪಾಲಾಗ್ತಾ ಇದೆಯಾ ಸರ್ಕಾರದ ಜವಾಬ್ದಾರಿ? ಇಂಥದ್ದೊಂದು ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಂತೆ. ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೆಸಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಸಿಡಿಸಿದೆ ಬಿಜೆಪಿ ಪಾಳಯ. ಕರ್ನಾಟಕವನ್ನೇ ಸರ್ಕಾರ ಖಾಸಗಿಯವರ ಸ್ವತ್ತಾಗಿಸ್ತಾ ಇದೆ. ಬೆಂಗಳೂರಿನ ರಸ್ತೆ ನಿರ್ವಹಣೆಯನ್ನೇ ಖಾಸಗಿಯವರಿಗೆ ನೀಡಲಾಗ್ತಾ ಇದೆ. ಸರ್ಕಾರದ ಬಳಿ ಹಣವಿಲ್ಲ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಕರ್ನಾಟಕವನ್ನೇ ಬೇರೆಯವರಿಗೆ ನಿರ್ವಹಣೆಗೆ ನೀಡಲಾಗ್ತಾ ಇದೆ. ಜನರಿಂದ ಕಸದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡಲಾಗ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸ್ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನ ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನ ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸ್ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನ ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನ ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಬೆಂಗಳೂರನ್ನೇ ಬಹುಶಃ ಬೇರೆಯವರು. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ. ಹೀಗಾಗಿ ರಸ್ತೆ ನಿರ್ವಹಣೆಯ ಜವಾಬ್ದಾರಿಯನ್ನ ಕೂಡ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಮಾಡಿದ ಉದ್ದೇಶವೇ ಇದು. ಇಡೀ ಬೆಂಗಳೂರನ್ನ ಖಾಸಗೀಕರಣಗೊಳಿಸುವ ಉದ್ದೇಶ ಸರ್ಕಾರದಿದೆ ಅನ್ನೋ ಅನುಮಾನ ಬರ್ತಿದೆ ಅಂತ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣವನ್ನ ಮಾಡಲಾಗ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ರಸ್ತೆ ನಿರ್ವಹಣೆ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ.
ಖಂಡಿತ ಸ್ಮಿತಾ, ಈಗ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸರ್ಕಾರ ತನ್ನ ಬಳಿ ದುಡ್ಡಿಲ್ಲ ಅಂತಕ್ಕಂಥದ್ದನ್ನೆಲ್ಲೋ ಒಂದು ರೀತಿಯಲ್ಲಿ ಅವರೇ ತೋರಿಸಿಕೊಂಡು ಅವರಿಗೆ ಒಂದು ಆಹಾರವನ್ನು ಕೊಟ್ಟಂತ ಆಯ್ತು ಅಂತಕ್ಕಂತಹ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿದ್ದಂತಹ ಪ್ರಮುಖವಾದಂತಹ ರಸ್ತೆಗಳು ತಮಗೆ ಗೊತ್ತಿರಾಗಿ MG ರೋಡ್ ಹೈವೇ ಮತ್ತೆ MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಏನಿದೆ, ಈ ಎರಡೂ ರಸ್ತೆಗಳನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಖಾಸಗಿ ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು. ಅದನ್ನ ಈಗ ವಿರೋಧ ಪಕ್ಷ ಬಿಜೆಪಿ ಕೂಡ ಅದನ್ನ ತನಗೆ ಆಹಾರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಖಾಸಗಿತನಕ್ಕೆ ಸಂಪೂರ್ಣವಾಗಿ ಇಡೀ ರಾಜ್ಯವನ್ನೇ ಖಾಸಗೀಕರಣ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತಕ್ಕಂತಹ ಒಂದು ಆಕ್ಷೇಪಗಳನ್ನ ಎತ್ತಿರ್ತಕ್ಕಂಥ. ಯಾಕೆಂತಂದ್ರೆ ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ ಅಂತಂದಾಗ ಇವರು ಮೇಂಟೈನ್ ಮಾಡೋದಕ್ಕಾಗೋದಿಲ್ವಾ ಅಂತೇಳಿ. ಯಾಕೆಂತಂದ್ರೆ GBA ಮಾಡಿದರೆ 5 GBA ಮಾಡಿದರೆ ಗ್ರೇಟರ್ ಬ್ಯಾಂಗ್ಳೂರ್ ಪಾಲಿಕೆ ಅಥಾರಿಟಿ ಮಾಡಿರತಕ್ಕಂಥದ್ದು. ಈ 5 ಪಾಲಿಕೆಗಳಲ್ಲೂ ಕೂಡ ಅಧಿಕಾರಿಗಳಿದ್ದಾರೆ, ಸಾಕಷ್ಟು ಯಂತ್ರಗಳಿದಾವೆ, ಎಲ್ಲಾ ರೀತಿಯಲ್ಲೂ ಇದಾವೆ, ಇಂಜಿನಿಯರ್ಗಳಿದ್ದಾರೆ, ಬೆಸ್ಕಾಂ ಇಂಜಿನಿಯರ್ ಪ್ರತಿಯೊಬ್ಬರು ಕೂಡ ಇದ್ದಾರೆ, ಜಲಮಂಡಳಿ ಇದೆ, ಎಲ್ಲವೂ ಇದ್ದು ಕೂಡ ಮತ್ತೆ ಖಾಸಗಿ ಅವರಿಗೆ ಕೊಡುವಂತಹ ಅಗತ್ಯತೆ ಏನಿತ್ತು ಅಂತಕ್ಕಂಥದ್ದು ಈಗ ಇದ್ದಿರ್ತಕ್ಕಂತಹ ಪ್ರಶ್ನೆ. ಜೊತೆಗೆ ಈಗಾಗಲೇ MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದಂತಹ ಕೆಲ ಅಂಗಡಿ ಮಳಿಗೆಗಳನ್ನು ಕೂಡ ಅವರನ್ನು ಕೂಡ ಮೆಟ್ರೋ ಹೆಸರಲ್ಲಿ ಅವನ್ನು ಕೂಡ ಖಾಸಗೀಕರಣಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಿರ್ತಕ್ಕಂತಹ ವಿಚಾರ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳಿಗೋಸ್ಕರನ ಇರುವಂತಹ ಸಂಪೂರ್ಣ ಹಣವನ್ನ ವ್ಯಯ ಮಾಡ್ತಾ ಇದೆ. ಹೀಗಾಗಿ ಅಭಿವೃದ್ಧಿ ಕೂಡ ಮಾಡಕ್ಕಾಗ್ತಾ ಇಲ್ಲ. ಒಂದು ಕಡೆಗೆ ಡೆವಲಪ್ಮೆಂಟ್ ಝೀರೋ ಆಗಿರ್ತಕ್ಕಂಥದ್ದು ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ರಸ್ತೆಗಳನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಬಂದಿದ್ಯಾ ಅಂತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ DK ಶಿವಕುಮಾರ್ ಅವರ ರಿಯಾಕ್ಷನ್ ಕೂಡ ಇವತ್ತು ಬಹಳ ಮುಖ್ಯ ಆಗುತ್ತೆ. ಇವತ್ತು ಈ ಬಿಜೆಪಿಯವರ ಈ ಒಂದು ಕಟುವಾದಂತಹ ಆರೋಪ ಏನಿದೆ, ಇದಕ್ಕೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಮತ್ತೆ ಅವರ ಸ್ಪಷ್ಟನೆ ಏನಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಒಂದು ಕಡೆ ವಿರೋಧ ಪಕ್ಷದವರನ್ನ ಆರೋಪನ ಮಾಡಿದ್ದಾರೆ, ಆದ್ರೆ ಆಡಳಿತವನ್ನು ನಡೆಸುವಂತಹ ಮತ್ತೆ ಬೆಂಗಳೂರು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ. ಯಾಕೆಂತಂದ್ರೆ ಈಗಾಗಲೇ ಅವರು ಕೂಡ ಒಂದು ಸುತ್ತಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಸೊ ಆದ್ರೆ ಖಾಸಗಿ ಅವರಿಗೆ ಕೊಡ್ತಾ ಇರತಕ್ಕಂಥದ್ದು ಕಾರಣ ಏನು ಅಂದ್ರೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಕಚೇರಿಯಲ್ಲಿ ಇರತಕ್ಕಂಥವರು, ಇಂಜಿನಿಯರ್ಗಳು ಇವರು ನಿರ್ವಹಣೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದನ್ನ ಖಾಸಗಿಯವರು ನಿರ್ವಹಣೆ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ. ಹಾಗಿದ್ರೆ ಸರ್ಕಾರಿ ಅಧಿಕಾರಿಗಳು ಏನಕ್ಕೆ ಬೇಕು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುವಂತದ್ದು. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಕೂಡ ಸರ್ಕಾರದ ಈ ನಡೆಗೆ ಆಕ್ಷೇಪಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನೋಡಬೇಕು ಸ್ಮಿತಾ, ಇವತ್ತು ಬೆಂಗಳೂರು ಉಸ್ತುವಾರಿಯ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ DK ಶಿವಕುಮಾರ್ ಇದಕ್ಕೆ ಯಾವ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ ಹೇಳಿ, ಜೊತೆಗೆ ಅಧಿವೇಶನದಲ್ಲೂ ಕೂಡ ಇವತ್ತು ಈ ಒಂದು ವಿಚಾರ ಸದ್ದು ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ರಾಜಕೀಯ ಅಂಗಳದಲ್ಲಿ ಇದೀಗ ಖಾಸಗೀಕರಣ ಈ ಪದ ಹಾಗೆ ಇದರ ಸುತ್ತಲಿನ ಚರ್ಚೆ ಮಾರ್ಧನಿಸಿದೆ. ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗಿ ಪಾಲಾಗ್ತಾ ಇದೆಯಾ ಸರ್ಕಾರದ ಜವಾಬ್ದಾರಿ? ಇಂಥದ್ದೊಂದು ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ರಸ್ತೆಗಳೇ ಖಾಸಗಿ ಪಾಲಾಗ್ತಾ ಇದೆಯಂತೆ. ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣಕ್ಕೆ ಹುನ್ನಾರ ನಡೆಸಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಸಿಡಿಸಿದೆ ಬಿಜೆಪಿ ಪಾಳಯ. ಕರ್ನಾಟಕವನ್ನೇ ಸರ್ಕಾರ ಖಾಸಗಿಯವರ ಸ್ವತ್ತಾಗಿಸ್ತಾ ಇದೆ. ಬೆಂಗಳೂರಿನ ರಸ್ತೆ ನಿರ್ವಹಣೆಯನ್ನೇ ಖಾಸಗಿಯವರಿಗೆ ನೀಡಲಾಗ್ತಾ ಇದೆ. ಸರ್ಕಾರದ ಬಳಿ ಹಣವಿಲ್ಲ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಕರ್ನಾಟಕವನ್ನೇ ಬೇರೆಯವರಿಗೆ ನಿರ್ವಹಣೆಗೆ ನೀಡಲಾಗ್ತಾ ಇದೆ. ಜನರಿಂದ ಕಸದ ಜಾಗವನ್ನ ಮೆಟ್ರೋ ಹೆಸರಲ್ಲಿ ಬಾಡಿಗೆ ಕೊಡಲಾಗ್ತಾ ಇದೆ. MG ರೋಡ್, ಬ್ರಿಗೇಡ್ ರೋಡ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರನ್ನೇ ಬಹುಶಃ ಬೇರೆಯವರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸ್ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು
ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನ ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನ ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಬೆಂಗಳೂರನ್ನೇ ಬಹುಶಃ ಬೇರೆಯವ್ರಿಗೆ ಕೊಡ್ತಾರೆ ಇವರು. ಬಹುಶಃ ಇನ್ನೊಂದಷ್ಟು ದಿವಸ ಇವರೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಬಿಟ್ರೆ ಕರ್ನಾಟಕವನ್ನು ಮೇಂಟೆನೆನ್ಸ್ಗೆ ಬೇರೆ ಯಾವ್ದನ್ನ ಬೇರೆ ರಾಜ್ಯಗಳಿಗೂ ಕೊಡಬಹುದು ಅಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಜನ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಹಾಹಾಕಾರ ಚೀಕಾರಗಳು ಬರ್ತಾ ಇವೆ. ಇವೆಲ್ಲವನ್ನು ಸಹಿಸಿಕೊಳ್ಳಾರದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಕಾರಣದಿಂದ ಸರ್ಕಾರ ಇದನ್ನ ಈಗ ಪ್ರೈವೇಟ್ನವರಿಗೆ ಕೊಡ್ಲಿಕ್ಕೆ ಮಾಡ್ತಿದ್ದಾರೆ. ಜನರಿಂದ ಕಸಿದ ಜಾಗಗಳಲ್ಲಿ ಬೆಲೆ ಬಾಳ್ತಕ್ಕಂಥ ಜಾಗಗಳು ಮೆಟ್ರೋ ಹೆಸರಿನಲ್ಲಿ ತಗೊಂಡು ಈಗ ಹೋಟೆಲ್ಗಳಿಗೆ ಲೀಸ್ ಕೊಡೋದು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಿಗೂ ಕೊಡೋದು, ಇದು ಯಾವ ನ್ಯಾಯ? ಇದು ಜನ ಎಲ್ಲಿ ಹೋಗ್ಬೇಕು? ಪಾಪ ಆಸ್ತಿಗಳನ್ನ ಕಳ್ಕೊಂಡವರು ಮತ್ತೆ ಮರು ಆಸ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಂತ ಪ್ರದೇಶದಲ್ಲಿ ಕೋಟ್ಯಾಂತರ ಬಾಳುವ ಆಸ್ತಿಗಳನ್ನ ಪಡೆದು ಇವರು ಪ್ರೈವೇಟ್ನವರಿಗೆ ಕೊಡ್ತಕ್ಕಂಥದ್ದು ಇದು ಒಂದು ಕೆಟ್ಟ ಪರಂಪರೆ. ಇಂಥ ಸರ್ಕಾರದ ವಿರುದ್ಧವಾಗಿ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿ ಯಾವುದನ್ನು ಕೊಡಬಾರದು, ಜನರ ಆಸ್ತಿ ಜನರಿಗೆ ಉಳಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಬೆಂಗಳೂರನ್ನೇ ಬಹುಶಃ ಬೇರೆಯವರು ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ. ಹೀಗಾಗಿ ರಸ್ತೆ ನಿರ್ವಹಣೆಯ ಜವಾಬ್ದಾರಿಯನ್ನ ಕೂಡ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಮಾಡಿದ ಉದ್ದೇಶವೇ ಇದು. ಇಡೀ ಬೆಂಗಳೂರನ್ನ ಖಾಸಗೀಕರಣಗೊಳಿಸುವ ಉದ್ದೇಶ ಸರ್ಕಾರದಿದೆ ಅನ್ನೋ ಅನುಮಾನ ಬರ್ತಿದೆ ಅಂತ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ರಸ್ತೆ ನಿರ್ವಹಣೆ ಹೆಸರಲ್ಲಿ ಖಾಸಗೀಕರಣವನ್ನ ಮಾಡಲಾಗ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ರಸ್ತೆ ನಿರ್ವಹಣೆ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದು, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಈಗ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸರ್ಕಾರ ತನ್ನ ಬಳಿ ದುಡ್ಡಿಲ್ಲ ಅಂತಕ್ಕಂಥದ್ದನ್ನೆಲ್ಲೋ ಒಂದು ರೀತಿಯಲ್ಲಿ ಅವರೇ ತೋರಿಸಿಕೊಂಡು ಅವರಿಗೆ ಒಂದು ಆಹಾರವನ್ನು ಕೊಟ್ಟಂತ ಆಯ್ತು ಅಂತಕ್ಕಂಥ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿದ್ದಂತಹ ಪ್ರಮುಖವಾದಂತಹ ರಸ್ತೆಗಳು ತಮಗೆ ಗೊತ್ತಿರೋ ಹಾಗೆ MG ರೋಡ್ ಹೈವೇ ಮತ್ತೆ MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಏನಿದೆ, ಈ ಎರಡೂ ರಸ್ತೆಗಳನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಖಾಸಗಿ ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು. ಅದನ್ನ ಈಗ ವಿರೋಧ ಪಕ್ಷ ಬಿಜೆಪಿ ಕೂಡ ಅದನ್ನ ತನಗೆ ಆಹಾರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಖಾಸಗಿತನಕ್ಕೆ ಸಂಪೂರ್ಣವಾಗಿ ಇಡೀ ರಾಜ್ಯವನ್ನೇ ಖಾಸಗೀಕರಣ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತಕ್ಕಂತಹ ಒಂದು ಆಕ್ಷೇಪಗಳನ್ನ ಎತ್ತಿರ್ತಕ್ಕಂಥ. ಯಾಕೆಂತಂದ್ರೆ ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ ಅಂತಂದಾಗ ಇವರು ಮೇಂಟೈನ್ ಮಾಡೋದಕ್ಕಾಗೋದಿಲ್ವಾ ಅಂತೇಳಿ. ಯಾಕೆಂತಂದ್ರೆ GBA ಮಾಡಿದರೆ 5 GBA ಮಾಡಿದರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಥಾರಿಟಿ ಮಾಡಿರತಕ್ಕಂಥದ್ದು. ಈ 5 ಪಾಲಿಕೆಗಳಲ್ಲೂ ಕೂಡ ಅಧಿಕಾರಿಗಳಿದ್ದಾರೆ, ಸಾಕಷ್ಟು ಯಂತ್ರಗಳಿದಾವೆ, ಎಲ್ಲಾ ರೀತಿಯಲ್ಲೂ ಇದಾವೆ, ಇಂಜಿನಿಯರ್ಗಳಿದ್ದಾರೆ, ಬೆಸ್ಕಾಂ ಇಂಜಿನಿಯರ್ ಪ್ರತಿಯೊಬ್ಬರು ಕೂಡ ಇದ್ದಾರೆ, ಜಲಮಂಡಳಿ ಇದೆ, ಎಲ್ಲವೂ ಇದ್ದು ಕೂಡ ಮತ್ತೆ ಖಾಸಗಿಯವರಿಗೆ ಕೊಡುವಂತಹ ಅಗತ್ಯತೆ ಏನಿತ್ತು ಅಂತಕ್ಕಂಥದ್ದು ಈಗ ಎದ್ದಿರ್ತಕ್ಕಂತಹ ಪ್ರಶ್ನೆ. ಜೊತೆಗೆ ಈಗಾಗಲೇ MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದಂತಹ ಕೆಲ ಅಂಗಡಿ ಮಳಿಗೆಗಳನ್ನು ಕೂಡ ಅವರನ್ನು ಕೂಡ ಮೆಟ್ರೋ ಹೆಸರಲ್ಲಿ ಅವನ್ನು ಕೂಡ ಖಾಸಗೀಕರಣಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಿರ್ತಕ್ಕಂತಹ ವಿಚಾರ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿಗಳಿಗೋಸ್ಕರನ ಇರುವಂತಹ ಸಂಪೂರ್ಣ ಹಣವನ್ನ ವ್ಯಯ ಮಾಡ್ತಾ ಇದೆ. ಹೀಗಾಗಿ ಅಭಿವೃದ್ಧಿ ಕೂಡ ಮಾಡಕ್ಕಾಗ್ತಾ ಇಲ್ಲ. ಒಂದು ಕಡೆಗೆ ಡೆವಲಪ್ಮೆಂಟ್ ಝೀರೋ ಆಗಿರ್ತಕ್ಕಂಥದ್ದು ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ರಸ್ತೆಗಳನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಬಂದಿದೆಯಾ ಅಂತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ DK ಶಿವಕುಮಾರ್ ಅವರ ರಿಯಾಕ್ಷನ್ ಕೂಡ ಇವತ್ತು ಬಹಳ ಮುಖ್ಯ ಆಗುತ್ತೆ. ಇವತ್ತು ಈ ಬಿಜೆಪಿ ಅವರ ಈ ಒಂದು ಕಟುವಾದಂತಹ ಆರೋಪ ಏನಿದೆ, ಇದಕ್ಕೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಮತ್ತೆ ಅವರ ಸ್ಪಷ್ಟನೆ ಏನಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಒಂದು ಕಡೆ ವಿರೋಧ ಪಕ್ಷದವರನ್ನ ಆರೋಪನ ಮಾಡಿದ್ದಾರೆ, ಆದ್ರೆ ಆಡಳಿತವನ್ನು ನಡೆಸುವಂತಹ ಮತ್ತೆ ಬೆಂಗಳೂರು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ. ಯಾಕೆಂತಂದ್ರೆ ಈಗಾಗಲೇ ಅವರು ಕೂಡ ಒಂದು ಸುತ್ತಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಸೊ ಆದ್ರೆ ಖಾಸಗಿ ಅವರಿಗೆ ಕೊಡ್ತಾ ಇರತಕ್ಕಂಥದ್ದು ಕಾರಣ ಏನು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಯಲ್ಲಿ ಇರತಕ್ಕಂಥವರು
ಇಂಜಿನಿಯರ್ಗಳು ಇವರು ನಿರ್ವಹಣೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದನ್ನ ಖಾಸಗಿಯವರು ನಿರ್ವಹಣೆ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ. ಹಾಗಿದ್ರೆ ಸರ್ಕಾರಿ ಅಧಿಕಾರಿಗಳು ಏನಕ್ಕೆ ಬೇಕು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುವಂತದ್ದು. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಕೂಡ ಸರ್ಕಾರದ ಈ ನಡೆಗೆ ಆಕ್ಷೇಪಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನೋಡಬೇಕು ಸ್ಮಿತಾ, ಇವತ್ತು ಬೆಂಗಳೂರು ಉಸ್ತುವಾರಿಯ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದಕ್ಕೆ ಯಾವ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತ ಹೇಳಿ, ಜೊತೆಗೆ ಅಧಿವೇಶನದಲ್ಲೂ ಕೂಡ ಇವತ್ತು ಈ ಒಂದು ವಿಚಾರ ಸದ್ದು ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.